ಮಿನಿ ಫಾರ್ಮ್ ಹೌಸ್ನ ತೋರಿಸ್ತೀನಿ ಗೈಸ್. ಓಕೆ, ಅಷ್ಟೇ ಆಗ್ತೈತೆ ಗೈಸ್. ಹುಡುಗರಲ್ಲಿ ಹಳ್ಳಿ ವಾತಾವರಣ ಸವಿತಾ ಅಡ್ವಾಂಟೇಜ್. ಮನೆಯಲ್ಲಿ ಯಾವಾಗಲೂ ದವಸ ಧಾನ್ಯಗಳು ಇದ್ದೇ ಇರುತ್ತೆ. ಒಬ್ಬ ಮೇನ್ ಕ್ಯಾರೆಕ್ಟರ್ ಬರ್ತಾ ಇದ್ದಾನೆ. ಕ್ಯಾರೆಕ್ಟರ್ ಅಲ್ಲ, ಏನೋ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಆಫ್ಟರ್ ಲಾಂಗ್ 3-4 ಮಂತ್ಸ್ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ಇಶ್ಯೂಸ್ ನಮ್ಮ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮೇಯ್ನ್ಲಿ ನಂದು ಹೆಲ್ತ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾಯಿತ್ತು, ಅದಕ್ಕೋಸ್ಕರ ವ್ಲಾಗ್ ಮಾಡಿಲ್ಲ. ಆಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳೋದು ಅಷ್ಟೇ. ಸೊ ನಾನು ನಮ್ಮ ಅಕ್ಕಂಗೆ ಕಾಯಿ ಕೊಡಬೇಕಾಗಿತ್ತು. ಮೀನ್ಸ್ ನಾಳೆ ಏನದು ಗೌರಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಬಾಗ್ನ ಕೊಡಬೇಕಾಗಿತ್ತು. ಅದಕ್ಕೆ ಊರಿಗೆ ಕಾಯಿ ಕೊಟ್ಬಿಟ್ಟು ನಮ್ಮ ಅಮ್ಮನ ಊರಿಗೆ ಬಂದಿದ್ದೀನಿ. ಆ್ಯಂಡ್ ನಮ್ಮ ಅಮ್ಮನೂರಲ್ಲಿ ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲ ಹೋಗವ್ರೆ. ನಮ್ಮ ಅಜ್ಜಿ ಹಾಯ್ ಮಾಡೋ, ಹಾಯ್. ಹಾಂ ಇರು. ಸೊ ನಮ್ಮ ತಾತ ಈಚೆ ಕೂತವ್ರಂತೆ. ಅವರಿಗೆ ಸ್ವಲ್ಪ ಕಣ್ಣು ಆಪ್ರೇಷನ್ ಆಗಬೇಕು, ನೋಡೋಣ. ಲೈಕ್ ಮಾಮ ಮಾಡಿಸ್ತಾರೆ ಕಣ್ಣು ಆಪ್ರೇಷನ್ನ. ಸೊ ಅದಕ್ಕೆ ಸ್ವಲ್ಪ ಶುಗರ್ ಜಾಸ್ತಿ ಇದೆ, ಕಂಟ್ರೋಲ್ ಮಾಡಬೇಕು ಅಂತ. ನಮ್ಮ ತಾತ ನಿಜವಾಗ್ಲೂ ಏನೂ ತಿಂತ ಇಲ್ಲ ಗೈಸ್. ಲೈಕ್ ಶುಗರ್, ರೈಸು ಜಾಸ್ತಿ ತಿಂತಾನೇ ಇಲ್ಲ. ಕಾಫಿಯಲ್ಲಿ ಶುಗರ್ ಹಾಕಿದ್ರೂ ಸ್ವಲ್ಪನೇ ಹಾಕಿಸ್ಕೊತಾರೆ. ಆ್ಯಂಡ್ ರೈಸು ಜಾಸ್ತಿ. ನಮ್ಮ ಅಜ್ಜಿಗೆ ಕೈ ಲೆಫ್ಟ್ ಹ್ಯಾಂಡ್ ಬ್ರಿಸ್ಟ್ ಮುರಿದೋಗ್ಬಿಟ್ಟಿದೆ. ಅವರಾದ್ರೂ ಮಾಡಿಕ್ತಾರೆ. ಇದೇ ಅಲ್ವಾ ನಿಜವಾದ ಲವ್ ಅಂದರೆ. ಮುದ್ದೆ ಮಾಡಿಟ್ಟಿರ್ತಾರೆ ಗೈಸ್. ಯಾವಾಗಲೂ ಬರೀ ಮುದ್ದೆ, ಸಾಂಬಾರು, ಲೈಟಾಗಿ ಕಾಫಿ ಇಲ್ಲ ಟೀ ಅಷ್ಟೇ. ಸೊ ನಮ್ಮ ಫ್ರೆಂಡ್ಸ್ ಬರ್ತಾರೆ. ಸೊ ಅವಾಗ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್. ಸೊ ಗೈಸ್, ನಮ್ಮ ತಾತ ಬಂದವ್ರೆ. ನೋಡಿ ನಮ್ಮ ತಾತ. ಹಾಯ್ ಮಾಡಪ್ಪ, ಹಾಯ್. ಕಾಣಲ್ಲ ಗೈಸ್ ಅವ್ರಿಗೆ. ಹಾಂ ಅವ್ವ, ನಿಂಗೆ ಎಡದೆ ಕೈ ಮುರಿದೋಗಿರೋದು. ಆದ್ರೂ ನಮ್ಮ ಅವ್ವ ಮುದ್ದೆ ಮಾಡಿ ಇಟ್ಟಿರ್ತಾರೆ. ನಮ್ಮ ತಾತಂಗೋಸ್ಕರ ಮುದ್ದೆ ಮಾಡಿ ಚೆನ್ನಾಗಿ ನೋಡ್ಕೊತಾರೆ. ಸೊ ಗೈಸ್, ನಾನು ಈಗ ಊಟ ಮಾಡಿಕೊಂಡು ಈಚೆ ಕೂತಿದ್ದೀನಿ. ಹಳ್ಳಿ ವಾತಾವರಣನ ಸವಿತಾ ಇದ್ದೀನಿ ಗೈಸ್. ಸವಿಯೋಕ್ಕೆ ಅಕ್ಕಪಕ್ಕ ಬರೀ ಇಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇರೋ ಬಿಲ್ಡಿಂಗು, ಅಕ್ಕಪಕ್ಕ ಬರೀ ಮನೆಯೇ ಐತೆ. ಇದು ಮೋಸ್ಟ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರೋದು ಅನಿಸುತ್ತೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಎಲ್ಲ ಊರಲ್ಲೂ ನೋಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಊರಲ್ಲೂ ನೋಡಿದ್ದೀನಿ. ಅದಕ್ಕೆ ಮೋಸ್ಟ್ಲಿ ಸೆಂಟ್ರಲ್ ಗೌರ್ಮೆಂಟ್. ನನಗೆ ಅಲ್ಲಿ ಕಾಣಿಸ್ತಾನೇ ಇಲ್ಲ. ಸ್ವಲ್ಪ ಐ ಪ್ರಾಬ್ಲಮ್ ಐತೆ, ಸ್ಪೆಕ್ಸ್ ಹಾಕೋಬೇಕು ನಾನು. ಸೊ ಈಗ ನಮ್ಮ ಹುಡುಗ ಒಬ್ಬ ಬರ್ತೀನಿ ಅಂತ ಹೇಳೋನೆ, ಅದಕ್ಕೋಸ್ಕರ ಈಚೆ ಕೂತ್ಕೊಂಡು ಇದ್ದೀನಿ. ಚಪ್ಪಲಿ ಬೇರೆ ಇಲ್ಲ ನಾನೇ ಹೋಗೋಕ್ಕೆ. ನಮ್ಮ ತಾತಂದೇ ಚಪ್ಪಲಿ ಹಾಕ್ಕೊಂಡು ಒಂದು ರೌಂಡ್ ಸುತ್ತಾಡ್ಕೊಂಬರ್ತಾಯಿದ್ದೆ ಎಷ್ಟೊತ್ತಿಗೆ ಊರು. ಬೆಳಗ್ಗೆ ಎದ್ದುಬಿಟ್ಟು ಬೆಂಗಳೂರಿಗೆ ರಿಟರ್ನ್ ಆಗಬೇಕು. ನೋಡೋಣ ಏನಾಗುತ್ತೆ. ನಾನು ರಿಟರ್ನ್ ಆಗೋಕ್ಕಾಗುತ್ತೋ ಆಗಲ್ವೋ. ನಮ್ಮ ಅಜ್ಜಿ ಹೋಗ್ಬೇಡ ಅಂತವ್ರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಅವ್ನು ಬಂದಮೇಲೆ ಸಿಗೋಣ ನಿಮಗೆ. ಸೊ ಗೈಸ್, ನಮ್ಮ ಹುಡುಗರು ಇಲ್ಲಿ ಗಣೇಶ ಕೂರಿಸ್ತವ್ರೆ. ಅದಕ್ಕೆ ಇಲ್ಲಿ ಪೆಂಡಲ್ ಹಾಕೋರು ನೋಡಿ. ಪೆಂಡಲ್ ಮೀನ್ಸ್ ತಗಡು ಹೊಡೆದವ್ರೆ. ಆ್ಯಂಡ್ ನನಗೆ ನಾಚಿಕೆ ಆಗ್ತೈತೆ ಗೈಸ್, ಅಲ್ಲಿ ಹುಡುಗರೆಲ್ಲ ಅವರೇ. ಅದಕ್ಕೆ ವ್ಲಾಗ್ ಮಾಡೋಕ್ಕೆ ನಾಚಿಕೆ ಆಗ್ತೈತೆ. ಸೊ ನೋಡೋಣ ಏನಾಗುತ್ತೆ. ಗೈಸ್, ನಮ್ಮ ಹುಡುಗ ಸಿಕ್ಕವನೀಗ. ಅವ್ರ ಕೊಡ್ಕೆ ಮನೆಯಲ್ಲಿದ್ದೀವಿ ನೋಡಿ. ಇದೆಲ್ಲ ಧೂಳು ರಾಗಿ ಹುಲ್ಲು ಅಲ್ವೇನಲ್ಲ ಇದು. ನಾನು ನೋಡಿದಾಗ ಇದು ಇಟೇ ಇಟ್ಟಿತ್ತು.
ಈಗ ನೋಡ್ರಿ ಹೆಂಗಾಗೈತೆ. ಓಯ್ ಸರಿ ಇಲ್ಲ ಇದು. ಆವಾಗ ತಂದಿದ್ದ ತಾನೇ ನೀವು? ಇದು ಸಾಧು ಇದು. ಹಸ ಎಲ್ಲ ಅವ್ರವ ಮುಟ್ಟಕ್ಕೆ ಭಯ ನನಗೆ. ಹಾಂ ಮುಟ್ಟಕ್ಕೆ ಭಯ ಆಗೈತೆ ನನಗೆ. ಓಯ್ ಇವರೇ ಓನರು, ಮಾಲೀಕರು. ಕೇಕ್ ಬೇಕಾ? ಯಾರು ತಿಂತೀರಾ ಕೇಕ್? ಫ್ರೀ ಆಫ್ ಕಾಸ್ಟಲ್ಲಿ ಕೇಕ್. 1 2 3 4 ಈ ಕೇಕ್ಗಳು ಇದ್ದಾವೆ. ಕ್ಯೂಟ್ ಕರ, ಸಣ್ಣ ಕರ. ಇದ್ರದ್ದು ಅಮ್ಮ ಯಾರು? ಯಾವುದು ಇದಾ? ಇದು ಅದ್ರದ್ದು ಅಮ್ಮ ಅಂತ ಬಯಸಿದ್ದು. ನಿಮಗೆ ಇದು ಮಾಡೋದು ಇದ್ರದ್ದು ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಮೆಂಟ್ ಹಾಕಿ, ನಾನೆಲ್ಲ ಇನ್ಫಾರ್ಮೇಷನ್ ಇವ್ರ ಹತ್ರ ಇಸ್ಕೊಡ್ತೀನಿ. ಇವ್ರನ್ನ ಒಂದು ದಿವಸ ಇಂಟರ್ವ್ಯೂ ಮಾಡೋಣ. ಬರ್ತಾರೆ ಬೆಂಗಳೂರಿಗೆ, ಆವಾಗ ನಾನು ಕರೆಸ್ಕೊತ ಇದ್ದೀನಿ, ಆವಾಗ ಇಂಟರ್ವ್ಯೂ ಮಾಡೋಣ ಬೇಕಂದರೆ. ಓಕೆನಾ? ಸರಿ, ಸಿಗುವ. ಸೊ ಗೈಸ್, ನಾನು ಈಗ ನಮ್ಮ ಹುಡುಗರ ಮನೇಲಿದ್ದೀನಿ. ಆ್ಯಂಡ್ ಒಂದು ಹೇಳ್ಬೇಕು ಅಂದರೆ, ರೈತ ಆದರೆ ಒಂದು ಅಡ್ವಾಂಟೇಜ್ ಏನು ಗೊತ್ತಾ? ಮನೆಯಲ್ಲಿ ಯಾವಾಗಲೂ ದವಸ ಧಾನ್ಯಗಳು ಇದ್ದೇ ಇರುತ್ತೆ ಗೈಸ್. ರೈತರಾದರೆ ಇದೊಂದು ಅಡ್ವಾಂಟೇಜು. ಆ್ಯಂಡ್ ಕೆಲಸನೂ ಅಷ್ಟೇ ಇರುತ್ತೆ. ಬೆಳಗ್ಗೆಯಿಂದ ಬೇಕಾದರೆ ಬೆಳಗ್ಗೆ ಎಲ್ಲ ಮಲ್ಕೊಂಡು ಕರೆಂಟ್ ಆನ್ ಆಗಿದ ತಕ್ಷಣ ಅವ್ರು ಹೋಗಿ ನೀರು ಬಿಟ್ಟು ತುಂಬ ಕೆಲಸ ಇರುತ್ತೆ. ನನಗೂ ಅಷ್ಟು ಗೊತ್ತಿಲ್ಲ, ಬಟ್ ನಾನು ನಮ್ಮ ಫ್ರೆಂಡ್ನ ನೋಡಿ ಕಲ್ತ್ಕೊತಾ ಇದ್ದೀನಿ. ಸೊ ನನಗೂ ಅದೇ ಆಸೆ, ಮನೇಲಿ ಫುಲ್ಲು ಕರು ಆಮೇಲೆ ಕುರಿಗಳು ಅವನ್ನ ಸಾಕ್ಬೇಕು ಅನ್ನೋದೇ ಆಸೆ ನನಗೂ. ನೋಡೋಣ ಏನಾಗುತ್ತೋ, ದೇವ್ರು ಹೆಂಗೆ ಬರೆದಿರ್ತಾನೋ ಹಂಗಾಗುತ್ತೆ. ಆ್ಯಂಡ್ ವಿ ಶುಡ್ ಆಲ್ಸೋ ಟ್ರೈ ಫಾರ್ ದಟ್. ಓಕೆ, ಈಗ ಮನೆಗೆ ಹೋಗಿ ಫೋನಲ್ಲಿ ಚಾರ್ಜ್ ಇಲ್ಲ, ಪವರ್ ಬ್ಯಾಂಕ್ ತರಬೇಕು. ತಂದ್ಬಿಟ್ಟು ಇಲ್ಲೇ ಮಲ್ಕೊತೀನಿ. ಮಾರ್ನಿಂಗ್ ಬೇಗ ಎದ್ಬಿಟ್ಟು ರೆಡಿಯಾಗಿ ಬೆಂಗಳೂರಿಗೆ ರಿಟರ್ನ್ ಬರಬೇಕು ಗಾಯ್ಸ್. ಕೆಲಸಗಳಿದ್ದಾವೆ. ಇನ್ನು ಗಣೇಶ ಕೂರಿಸ್ಬೇಕು. ಗಣೇಶಗೆ ಏನೂ ತಂದಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಗಾಯ್ಸ್, ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ನಾಳೆ ವೀಡಿಯೋ ಇನ್ನೂ ಚೆನ್ನಾಗಿರುತ್ತೆ. ನಾಳೆ ಒಬ್ಬ ಮೇನ್ ಕ್ಯಾರೆಕ್ಟ್ರ್ ಬರ್ತಾಯಿದ್ದಾನೆ. ಕ್ಯಾರೆಕ್ಟ್ರ್ ಅಲ್ಲ, ನೀನು ಮೇನ್ ಫ್ರೆಂಡ್ ಬರ್ತಾಯಿದ್ದಾನೆ. ಸೊ ನೋಡಿ, ಚೆನ್ನಾಗಿರುತ್ತೆ. ಅವನದು ಮಿನಿ ಫಾರ್ಮ್ ಹೌಸ್ನ ತೋರಿಸ್ತೀನಿ ಗೈಸ್ ನಿಮಗೆ. ಓಕೆ, ಟೇಕ್ ಕೇರ್, ಹುಷಾರು, ಬಾಯ್, ಲವ್ ಯು, ಗುಡ್ ನೈಟ್.